ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಗುನಾಗಾರ ಸಂಸಾರ ದುಃಖ ರಹಿತ ಬಿಗತ ಸಂದೇಹ ತಜಿ ಮಮ ಚರಣ ಸರೋಜ ಪ್ರಿಯ ತಿನ್ಹ कहूँ देह न गेह निज गुण श्रवण सुनत सकुचाही पर गुण सुनत अधिक हर्षाही समशीतल नहीं त्यागहि नीति सरल सुभाव सबहि सन प्रीति जप तप व्रत दम संजम नेमा गुरु गोविंद विप्र पद प्रेमा श्रद्धा क्षमा मयत्री दाया मुदिता मम पद प्रीति अमाया बिरति विवेक विनय विज्ञाना बोध जथारथ वेद पुराना दंभ मान मद करहि न कामू भूली न देहि कुमारग पाऊँ गावहि सुनहि सदा मम लीला हेतु रहित परहित रतशीला मुनि सुनु साधुन्ह के गुण जेते ಕಹಿ ನ ಸಕಹಿ ಸಾರದ ಶ್ರುತಿ ತೇತೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ನಾರದರಿಗೆ ಸಂತರ ಗುಣಗಳನ್ನೆಲ್ಲ ಹೇಳ್ತಾ ಇದ್ದಾನೆ ಅಲ್ವಾ, ಅವ್ರಿಗೆ ಯಾವ್ಯಾವ ಗುಣಗಳಿರುತ್ತೆ ಅವರಲ್ಲಿ ಅಂತ ಅಂದ್ಬಿಟ್ಟು. ಈಗ ಮುಂದುವರೆದು ಹೇಳ್ತಾನೆ, ಇವರು ಗುಣನಿಧಿಗಳು ಅಂತಂದರೆ 1-2 ಗುಣಗಳಿಲ್ಲ ಅವ್ರ ಹತ್ರ, ನಿಧಿನೇ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಸಂಸಾರ ದುಃಖರಹಿತರು, ಸಂಸಾರದಲ್ಲಿ ದುಃಖ ಇದೆ ಅಂತ ನಾವು ಹೇಳ್ತೀವಲ್ವಾ, ಆ ಸಂಸಾರದ ದುಃಖ ಇಲ್ಲದೆ ಇರುವಂಥವ್ರು. ಆಮೇಲೆ ವಿಗತ ಸಂದೇಹರು ಆದ ಇಂತಹ ಸಜ್ಜನರಿಗೆ ನನ್ನ ಚರಣ ಕಮಲಗಳಲ್ಲದೆ ತಮ್ಮ ದೇಹವಾಗಲಿ ಗೇಹವಾಗಲಿ ಪ್ರಿಯವಾಗೋದಿಲ್ಲ. ಈಗ ನಮಗೇನು ಇಷ್ಟ ಅಂತಂದರೆ ನಮ್ಮ ಶರೀರ ಇಷ್ಟ ಅಲ್ವಾ, ಆಮೇಲೆ ಅದಕ್ಕೆಷ್ಟು ಜೋಪಾನ ಮಾಡ್ತೀವಿ, ಅದಕ್ಕೆಷ್ಟೆಲ್ಲ ಹಾರೈಕೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮಗೇನು ಭಗವಂತನ ಚರಣಕಮಲಗಳಲ್ಲಿ ಏನಾದರೂ ಆಸಕ್ತಿ ಇದೆಯಾ? ಇಲ್ಲ. ಮೊದಲು ನನ್ನ ದೇಹವನ್ನು ನೋಡ್ಕೋಬೇಕು, ನಾನು ತಿನ್ನೋದು ನೋಡ್ಕೋಬೇಕು, ಇದನ್ನೆಲ್ಲ ನೋಡ್ತೀವಿ. ಆದರೆ ಯಾರು ಸಂತರಾಗಿರ್ತಾರೋ ಅವರಿಗೆ ತಮ್ಮ ದೇಹದ ಬಗ್ಗೆ, ತಮ್ಮ ಕೆಲಸ ಕಾರ್ಯ ಏನಿದೆಯೋ ಅದ್ರ ಯಾವುದ್ರ ಬಗ್ಗೆನೂ ಅವರಿಗೆ ಯೋಚನೆ ಇರೋದಿಲ್ಲ. ಅವರಿಗೆಲ್ಲ ಬರೀ ಏನು ಯೋಚನೆ ಇರುತ್ತೆ, ಭಗವಂತನ ಚರಣ ಕಮಲಗಳು, ಅದರಲ್ಲೇ ಅವ್ರ ಮನಸ್ಸಿರುತ್ತೆ ಹೊರತು ಅವ್ರಿಗೆ ಬೇರೆ ಯಾವುದೂ ಇಷ್ಟ ಆಗೋದಿಲ್ಲ. ಅವರು ತಮ್ಮ ಗುಣಗಳನ್ನು ಕೇಳೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅಂದರೆ ಹೊಗಳಿಕೆ ಅಂತ ಹೇಳ್ತೀವಲ್ವ, ನೀವು ಹೀಗೆ ನೀವು ಹಾಗೆ ಅಂತಂದಾಗ ಅವರಿಗೆ ಆದರೂ ಹೊಗಳಿಸ್ಕೊಳ್ಳೋದ್ರಲ್ಲೂ ಕೂಡ ಇಷ್ಟ ಇರೋದಿಲ್ಲ. ಆದರೆ ಬೇರೆಯವರ ಗುಣಗಳನ್ನು ಕೇಳಿ ಹೆಚ್ಚಾಗಿ ಅವರು ಸಂತೋಷ ಪಡ್ತಾರೆ. ಬೇರೆಯವ್ರ ಬಗ್ಗೆ ಅವ್ರು ಹೀಗೆ ಹಾಗೆ ಅಂತ ಅಂದಾಗ, ಅಂದರೆ ಒಳ್ಳೆ ಮಾತುಗಳನ್ನು ಬೇರೆಯವ್ರ ಬಗ್ಗೆ ಹೇಳಿದಾಗ ಅವರು ಸಂತೋಷ ಪಡ್ತಾರೆ. ಅದನ್ನು ಕೇಳಿ ಅವ್ರು ಯಾವಾಗಲೂ ಕೂಡ ಸರಳವಾಗಿರ್ತಾರೆ ಮತ್ತು ಶೀತಲರಾಗಿ ಇದ್ಕೊಂಡು ನ್ಯಾಯವನ್ನು ಮಾತ್ರ ಯಾವತ್ತೂ ಬಿಡೋದಿಲ್ಲ. ಅನ್ಯಾಯದ ಹಾದಿಯಲ್ಲಿ ಅವರು ಯಾವತ್ತೂ ನಡೆಯೋದಿಲ್ಲ. ತಮ್ಮ ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅವರು ಅನ್ಯಾಯದ ಮಾರ್ಗವನ್ನು ಹಿಡಿಯೋದಿಲ್ಲ. ಅವರು ಸರಳ ಸ್ವಭಾವದವರಾಗಿದ್ದು ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಾರೆ. ಅವರು ಜಪ ತಪ ವ್ರತ ನೇಮ ಶಮ ಧಮ ಎಲ್ಲವನ್ನ ಆಚರಣೆ ಮಾಡುವಂಥವ್ರು. ನೋಡಿ, ಈಗ ನಾವು ಭಗವಂತನನ್ನೇ ಪಡೆದಂಥ ಸಂತರು ಏನಕ್ಕೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅಲ್ವಾ. ಈಗ ನಮಗೇನು ಅನಿಸುತ್ತೆ, ನಾನು ಇವಾಗ ಜಪ ಮಾಡ್ತಿರ್ತೀನಿ, ಇದು ಮಾಡ್ತಿರ್ತೀನಿ, ಭಗವಂತ ಸಿಕ್ಕಿದ್ಮೇಲೆ ನಂಗೆ ಆಗೋಯ್ತು. ಇಲ್ಲ, ಭಗವಂತ ಸಿಕ್ಕಿದ ಮೇಲೆ ದುಪ್ಪಟ್ಟಾಗುತ್ತದು. ಆದರೆ ಅದರಲ್ಲಿ ಒಂದು ಆನಂದ ಜಾಸ್ತಿ ಇರುತ್ತೆ, ಅದನ್ನು ಮಾಡದೆ ಇರೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಸಂತರು ಸದಾ ಕಾಲ ಭಗವಂತನ ಕೆಲಸಗಳನ್ನು ಮಾಡ್ತಾನೇ ಇರ್ತಾರೆ, ಅವರು ಯಾವತ್ತೂ ನಿಲ್ಲಿಸೋದಿಲ್ಲ. ಜಪಾನೂ ಮಾಡ್ತಾರೆ, ತಪಾನೂ ಮಾಡ್ತಾರೆ, ವ್ರತ ನೇಮಗಳನ್ನು ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗುರು ಗೋವಿಂದ ಮತ್ತು ವಿಪ್ರರು ಅಂದರೆ ಬ್ರಾಹ್ಮಣರು, ಅವರ ಪಾದಗಳೆಲ್ಲ ಅವರಿಗೆ ಹೆಚ್ಚಿನ ಭಕ್ತಿ ಇರುತ್ತೆ. ಅವರು ಶ್ರದ್ಧೆ, ಕ್ಷಮೆ, ಮೈತ್ರಿ ಅಂದರೆ ಮಿತ್ರತ್ವ, ದಯೆ, ಸಂತೋಷ ಮತ್ತು ನನ್ನ ಚರಣಗಳಲ್ಲಿ ನಿಷ್ಕಪಟವಾದಂತಹ ಪ್ರೀತಿ ಇರುವಂಥವ್ರು. ಅವ್ರಿಗೆ ಯಾವುದೇ ಕಪಟತನ ಇಲ್ಲ, ಒಳ್ಳೆ ಮಗುವಿನ ಮನಸ್ಸು ಅಂತ ಹೇಳ್ತೀವಲ್ವ, ಆ ರೀತಿ ಇರುವಂಥವ್ರು. ಅವರಿಗೆ ವೈರಾಗ್ಯ, ವಿವೇಕ, ವಿನಯ, ವಿಜ್ಞಾನ ಮತ್ತು ವೇದ ಪುರಾಣಗಳ ಯಥಾರ್ಥ ಜ್ಞಾನ ಇರುತ್ತೆ. ಈಗ ನೋಡಿ, ಅವರಲ್ಲಿ ವೈರಾಗ್ಯ ಇರುತ್ತೆ,
ವಿವೇಕ ಇರುತ್ತೆ, ಯಾವುದು ಸರಿ ಯಾವುದು ತಪ್ಪು, ಏನು ಮಾಡ್ಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ವಿನಯ ಇರುತ್ತೆ, ಮತ್ತು ವಿಜ್ಞಾನ ಅಂದರೆ ಜ್ಞಾನ ಎಲ್ಲರಿಗೂ ಗೊತ್ತಿರುತ್ತೆ, ವಿಶೇಷವಾದ ಜ್ಞಾನ ಕೆಲವರಿಗೂ ಮಾತ್ರ ಇರುತ್ತೆ. ಸೊ ಅದಕ್ಕೆ ಆ ವಿಜ್ಞಾನವೂ ಗೊತ್ತಿದೆ. ಮತ್ತು ವೇದ ಪುರಾಣಗಳಲ್ಲಿ ಏನು ಹೇಳಿದಾರೋ ಅದರ ಯಥಾರ್ಥ, ಅಂದರೆ ಅಲ್ಲಿ ಏನು ಹೇಳಿದಾರೋ ಅದೇ ಅರ್ಥ. ನಾವೇನು ಮಾಡ್ತೀವಿ, ಕೇಳೋದೊಂದು, ನಾವು ಅರ್ಥ ಮಾಡ್ಕೊಳ್ಳೋದೊಂದು, ಬೇರೆಯವ್ರಿಗೆ ಹೇಳಬೇಕಾದ್ರೆ ಅದು ಇನ್ನೂ ಚೇಂಜ್ ಆಗಿಬಿಟ್ಟಿರುತ್ತೆ. ಆ ರೀತಿ ಅಲ್ಲ, ವೇದಗಳಲ್ಲಿ ಏನು ಹೇಳಿದಾರೋ ಅದೇ ಅರ್ಥ ಅವರಿಗೆ ಗೊತ್ತಿರುತ್ತೆ. ಜಂಬ, ದುರಭಿಮಾನ ಮತ್ತು ಮದ ಇದೆಯಲ್ಲ, ಇದೆಲ್ಲವೂ ಕೂಡ ಅವರಿಂದ ದೂರ ಇರುತ್ತೆ. ಅವರು ಮರೆತರೂ ಕೂಡ ಕುಮಾರ್ಗದಲ್ಲಿ ನಡೆಯೋದಿಲ್ಲ, ಕೆಟ್ಟ ಮಾರ್ಗದಲ್ಲಿ ಅವರು ನಡೆಯೋದಕ್ಕೆ ಹೋಗೋದಿಲ್ಲ. ಅವರು ನಿರಂತರವಾಗಿ ನನ್ನ ಲೀಲೆಗಳನ್ನು ಹಾಡ್ತಾ ಶ್ರವಣವನ್ನು ಮಾಡ್ತಾ ಇರ್ತಾರೆ. ನಿಸ್ವಾರ್ಥರಾಗಿ ಅವರು ಬೇರೆಯವರ ಹಿತದಲ್ಲೇ ನಿರತರಾಗಿರ್ತಾರೆ. ನೋಡಿ, ಅವರಿಗೆ ಪಡಿಬೇಕು ಅನ್ನೋದು ಏನೂ ಇಲ್ಲ, ಭಗವಂತನೇ ಅವ್ರಿಗೆ ಸಿಕ್ಬಿಟ್ಟಿರ್ತಾನೆ. ಈಗ ಈ ಜಗತ್ತಲ್ಲಿ ಇದ್ಮೇಲೆ ಇಲ್ಲಿ ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ವಾ, ಈ ಜಗತ್ತಲ್ಲಿ ಯಾರೇ ಆಗಿರಲಿ ಅವರು ಒಂದು ಕ್ಷಣನೂ ಸುಮ್ಮನೆ ಇರೋಕ್ಕಾಗಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಈಗ ಇವ್ರಿಗೆ ಮಾಡೋದಕ್ಕೆ ಏನೂ ಇರೋದಿಲ್ಲ, ಯಾಕಂದರೆ ಆಸೆ ಇರಲ್ಲ, ಆಕಾಂಕ್ಷೆಗಳಿರೋದಿಲ್ಲ, ಏನೂ ಇರೋದಿಲ್ಲ, ಅವ್ರಿಗೆ ಭಗವಂತನೇ ಸಿಕ್ಕಿಬಿಟ್ಟಿದ್ದಾನೆ. ಸೊ ಆದರೂ ಕೂಡ ಇಲ್ಲಿರಬೇಕಾದ್ರೆ ಏನಾದರೂ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಲೋಕ ಕಲ್ಯಾಣ ಅಂದರೆ ಪರಹಿತಕ್ಕೋಸ್ಕರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರು ಮರೆತು ಕೂಡ ಕುಮಾರ್ಗದಲ್ಲಿ ನಡೆಯೋದಿಲ್ಲ. ಆಮೇಲೆ ಅವರು ಸದಾಕಾಲ ನನ್ನ ಲೀಲೆಗಳನ್ನು ಹಾಡ್ತಾ ಇರ್ತಾರೆ ಮತ್ತು ಶ್ರವಣ ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ವಿಷ್ಣು ನಾರದರಿಗೆ ಏನು ಹೇಳ್ತಾನೆ, ನನ್ನ ಲೀಲೆಗಳನ್ನು ನಿರಂತರವಾಗಿ ಹಾಡ್ತಾ ಇರ್ತಾರೆ. ಅಂದರೆ ಹಾಡೋದು ಅಂತಂದರೆ ಹಾಡು ಹೇಳ್ಬೋದು, ಭಗವಂತನ ಗುಣಗಾನ ಮಾಡಿರುವಂಥ ಹಾಡುಗಳು, ಮತ್ತು ಅವನ ಲೀಲೆಗಳನ್ನು ಹಾಡಬಹುದು, ಹೇಳಬಹುದು, ಕಥೆಗಳನ್ನು ಹೇಳಬಹುದು, ಮತ್ತು ಅದನ್ನು ಕೇಳೋದು, ಹಾಡೋದು ಕೇಳೋದು ಎರಡೂ ಕೂಡ ಇರಬೇಕು, ಆಯಿತಾ? ಬರೀ ಹೇಳೋದು ಒಂದು ಅಥವಾ ಕೇಳೋದೊಂದು ಅಷ್ಟೇ ಅಲ್ಲ, ಹಾಡೋದು ಕೇಳೋದು ಎರಡೂ ಇರುತ್ತೆ. ನಿಸ್ವಾರ್ಥದಿಂದ ಬೇರೆಯವರ ಹಿತದಲ್ಲಿ ಅವರು ಯಾವಾಗಲೂ ನಿರತರಾಗಿರ್ತಾರೆ. ಆಮೇಲೆ ಹೇಳ್ತಾನೆ ನಾರದ ಮುನಿಗಳಿಗೆ, ಎಲೈ ಮುನಿಯೇ, ಸಾಧು ಸಂತರಲ್ಲಿರುವಂತಹ ಗುಣಗಳನ್ನು ಶಾರದೆಯಾಗಿರಲಿ ವೇದಗಳೇ ಆಗಿರಲಿ ವರ್ಣನೆ ಮಾಡೋದಕ್ಕಾಗಲ್ಲ. ಅಂದರೆ ಅವರೇ ವರ್ಣನೆ ಮಾಡೋದಕ್ಕಾಗಲ್ಲ, ಅಷ್ಟು ಇದೆ ಸಾಧು ಸಂತರ ಬಗ್ಗೆ ಹೇಳೋದು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳಿದ್ದಾನೆ. ಮುಂದುವರೆದೇನು ಹೇಳ್ತಾನೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.